ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೈಲಿ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ಇದು ನಾನು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಸುಮಾರು ಒಂದು 11 ಗಂಟೆ ಆಗಿದೆ. ಆಫೀಸ್ ಮತ್ತು ಸ್ಕೂಲ್ ಏನೂ ಇಲ್ಲದೆ ಇರ್ತಿದ್ರಿಂದ ಆರಾಮಾಗೆ ಎದ್ದೆ. ತಿಂಡಿ ಏನು ಮಾಡಿರಲಿಲ್ಲ, ಇನ್ನು ತಿಂಡಿ ಮಾಡಿರಲಿಲ್ವಲ್ಲ, ಸೊ ನನ್ನ ಹಸ್ಬೆಂಡೇ ಅವರೇ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಟ್ರು. ಸ್ಟ್ರಾಬೆರೀಸ್ ತಂದಿಟ್ಟು ಆಗಲೇ 3-4 ದಿನ ಆಗಿತ್ತು. ಅದು ಹಾಗೆ ತಿನ್ನೋಕ್ಕೆ ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತಾ ಇತ್ತು, ಸೊ ಹಾಗೆ ಬಿಟ್ಟಿದ್ದೆ. ಅವರೇ ಇವತ್ತು ಮನೇಲಿ ಇದ್ದಿದ್ದಕ್ಕೆ ಜ್ಯೂಸ್ ಮಾಡಿಕೊಟ್ರು. ಇನ್ನು ಅದನ್ನು ಕುಡಿದ್ಬಿಟ್ಟು ಅಡುಗೆ ಕೂಡ ಮಾಡಿಕೊಂಡೆ. ಅಡುಗೆಗೆ ಇವತ್ತು ನಾನು ತಿಳಿ ಸಾರು ಮತ್ತು ಅನ್ನ ಮತ್ತು ಬೆಂಡೆಕಾಯಿ ಇತ್ತು, ಅದ್ರ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಊಟ ಎಲ್ಲ ಮಾಡಿ ರಾಗಿ ಕೀಲ್ಸ ಮಾಡೋಣ ಅಂದ್ಬಿಟ್ಟು, ರಾಗಿ ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಕೀಲ್ಸ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ನಾನು ಈ ಬೇಸಿಗೆ ಬಂತು ಅಂದರೆ ತಪ್ಪದೆ ರಾಗಿ ಕಿಲ್ಸನ ಮಾಡ್ಕೊಳ್ತೀನಿ. ಒಂದು 3-4 ಸರಿ ಆದರೂ ಬೇಸಿಗೆ ಕಾಲದಲ್ಲಿ ರಾಗಿ ಕಿಲ್ಸ ಮಾಡ್ತೀನಿ. ನನ್ನ ಮಗಂಗೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಲೋಟದಲ್ಲಿ ರಾಗಿ 2 ಕಪ್ನ ತೊಗೊಂಡು ಓವರ್ ನೈಟ್ ನೆನೆಸಿಟ್ಟಿದ್ದೆ. ಅಂದರೆ ಒಂದು 7-8 ಗಂಟೆ ಆದರೂ ರಾಗಿನ ಚೆನ್ನಾಗಿ ಒಂದು 3-4 ಸರಿ ತೊಳಿಬೇಕು. ರಾಗಿಲಿ ತುಂಬಾ ಮಣ್ಣಿರುತ್ತೆ, ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ ನೈಟ್ ಅಥವಾ ಒಂದು 7-8 ಗಂಟೆ ನೆನೆಸಿಡಬೇಕು. ಇನ್ನು ರಾಗಿ ಕೆಂಪು ರಾಗಿ ಆದರೆ ಚೆನ್ನಾಗಿರುತ್ತೆ ಕೀಲ್ಸೋಕ್ಕೆ. ಕೆಂಪು ರಾಗಿ ಇದ್ದರೆ ಕೆಂಪು ರಾಗಿನೇ ತೊಗೊಳ್ಳಿ, ಇಲ್ಲ ಅಂದರೆ ಕಪ್ಪು ರಾಗಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಇದನ್ನು ಇವಾಗ ರುಬ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು, ದೇಹಕ್ಕೂ ಕೂಡ ತಂಪಾಗಿಡಿಸುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೆಲವು ಕಡೆ ರಾಗಿ ಕೀಲ್ಸ ಅಂತಾರೆ, ಗೊತ್ತಿಲ್ಲದೆ ಇರೋರು ರಾಗಿ ಹಲ್ವಾ ಅಂತಾರೆ, ಎರಡೂ ಒಂದೇ. ಸೊ ಇವಾಗ ಇದಕ್ಕೆ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಇದನ್ನು ಒಂದು 2-3 ಸರಿ ಚೆನ್ನಾಗಿ ರುಬ್ಕೊಳ್ಬೇಕು. ಬರೀ ಒಂದೇ ಸರಿ ರುಬ್ಕೊಳ್ಬಾರ್ದು. ಕಂಪ್ಲೀಟಾಗಿ ರಾಗಿಯಲ್ಲಿರೋ ಹಾಲೆಲ್ಲ ತರಿಸ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಈ ರೀತಿ ಒಂದು ಜಾಲರಿಲಿ ಅಥವಾ ತೆಳುವಾದ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಾದರೂ ಸೋಸ್ಕೊಳ್ಬೋದು. ನಾನು ಜಾಲರಿಲೇ ಸೋಸ್ಕೋತೀನಿ, ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು. ನೋಡಿ ಇಲ್ಲಿ ಈ ಥರ ರಾಗಿ ಹಿಂಡಿ ಚೆನ್ನಾಗಿ ಹಾಲು ತೆಗೆದು ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮತ್ತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹೀಗೆ ಒಂದು 2-3 ಸರಿ ಚೆನ್ನಾಗಿ ರುಬ್ಕೊಂಡು ಹಾಲು ತೆಗಿಬೇಕು. ನಾನಿಲ್ಲಿ ಒಂದು 3 ಲೋಟ ಹಾಲನ್ನು ತೆಗೆದಿದ್ದೀನಿ. ರಾಗಿ ಹಾಲು ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಒಂದು 3 ಲೋಟ ರಾಗಿ ಹಾಲಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನು ಮಿಕ್ಸಿ ಜಾರಿಗೆ ಮತ್ತೆ ಒಂದು 3/4 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬರೀ ರಾಗಿ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ತೆಂಗಿನಕಾಯಿ ಹಾಕಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಜೆಲ್ಲಿ ಥರನೂ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೂ ಕೂಡ 1 ಲೋಟ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಮಧ್ಯದಲ್ಲಿ ನಾನು ಒಂದು ಏಲಕ್ಕಿ ಹಾಕ್ಕೊಳ್ತೀನಿ, ಒಂದು 7-8 ಏಲಕ್ಕಿನ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಏಲಕ್ಕಿ ಇದ್ದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲದನ್ನು ರುಬ್ಬಿಟ್ಟು ಇವಾಗ ಇದನ್ನು ಕೂಡ ಇದೇ ರೀತಿ ಸೋಸ್ಬಿಟ್ಟು ತೆಂಗಿನ ಹಾಲನ್ನು ತಗೊಳ್ತೀನಿ. ರಾಗಿ ಹಾಲನ್ನ ತೆಗೆದ್ವಲ್ಲ ಅದೇ ರೀತಿ ತೆಂಗಿನ ಹಾಲನ್ನು ಕೂಡ ರುಬ್ಬಿ ಸೋಸ್ಬಿಟ್ಟು ತಗೊಳ್ಬೇಕು. 1 ಲೋಟದಷ್ಟು ತೆಂಗಿನ ಹಾಲು ಬಂದಿದೆ, 3 ಲೋಟದಷ್ಟು ರಾಗಿ ಹಾಲು ಬಂದಿದೆ. ಇನ್ನು ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಮಾಡ್ಕೊಳ್ಳೋದು. ನಿಮಗೆ ಇನ್ನು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ಬೆಲ್ಲನ ಸೇರಿಸ್ಕೊಳ್ಬೋದು. ಬೆಲ್ಲನ ಕರಗಿಸ್ಕೋಬೇಕಷ್ಟೇ, ಪಾಕ ಏನಾಗೋದು ಬೇಡ. ಸೊ ಬೆಲ್ಲ ಕರ್ಗಾಗಿದೆ. ಇನ್ನು ಒಂದು ಪಾತ್ರೆಗೆ ದಪ್ಪ ತಳ ಪಾತ್ರೆ ಆಗಿರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಸ್ಟೀಲ್ ಪಾತ್ರೆ ಆದರೆ ದಪ್ಪ ತಳದ ಪಾತ್ರೆಗೆ ತುಪ್ಪನ ಸವರ್ಬಿಟ್ಟು ರಾಗಿ ಹಾಲು ಸೋಸಿಟ್ಕೊಂಡಿದ್ವಲ್ಲ ಆ ರಾಗಿ ಹಾಲು ಮತ್ತು ತೆಂಗಿನ ಹಾಲು ಆಮೇಲೆ ಬೆಲ್ಲ ಕಾಯಿಸಿದ್ವಲ್ಲ ಆ ನೀರನ್ನು ಸೋಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ಕೋಬೋದು ಇಲ್ಲೇ ಸ್ವೀಟ್ ಇನ್ನೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಬೋದು. ನನಗಿಲ್ಲಿ ಕರೆಕ್ಟಾಗಿದೆ, ಸೊ ನಾನು ಮತ್ತೇನು ಬೆಲ್ಲನ ಹಾಕ್ಕೊಳ್ಳೋದಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಪಾತ್ರೆಗೆ ಮತ್ತು ಸೌಟಿಗೆ ಹಾಕಿಬಿಟ್ರೆ ಅಂಟ್ಕೊಳ್ಳೋದಿಲ್ಲ, ಹಾಗಾಗಿ ಮುಂಚೆನೇ ತುಪ್ಪ ಸವರಿ ಹಾಕ್ಕೊಳ್ಬೇಕು. ಇನ್ನು ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಈ ಹದದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಆದರೆ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಇದೆ. ಇದು ಏನಿಲ್ಲ, ರಾಗಿ ಹಾಲು ತೆಂಗಿನ ಹಾಲನ್ನು ತೆಗೆದುಬಿಟ್ರೆ ಮುಗ್ದೇ ಹೋಯ್ತು. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಹದದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ತೆಳುಗೆ ಬೇಕು, ಜೆಲ್ಲಿ ಥರ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಲೋಟ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನೇನು ಮತ್ತೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ. ಇನ್ನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 4-5 ನಿಮಿಷ ಈ ರೀತಿ ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕು. ಈ ರೀತಿ ತಿರುಗಿಸ್ತಾ ಬಂದಂಗೆ ಗಂಟು ಥರ ಆಗುತ್ತೆ. ಬಟ್ ಅದು ಗಂಟು ಹೊಡ್ಕೊಳ್ಳುತ್ತೆ, ನೀವು ಹೆದರ್ಕೊಳ್ಳೋದೇನು ಬೇಡ. ಗಂಟಾಯಿತು ಅಂತ ಕೈ ಬಿಡದೇನೆ ತಿರುಗಿಸ್ತಾನೆ ಇರಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು. ನೀವು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಮುಟ್ಟು ನೋಡಿದಾಗ ಅಂಟ್ಕೋಬಾರ್ದು ಕೈಗೆ, ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಗಟ್ಟಿ ಆಗೋವರೆಗೂ, ರಾಗಿ ಹಾಲೆಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ಇನ್ನು ಮುಂಚೆನೇ ನಾನು ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಇಟ್ಟಿದ್ದೆ. ಅದಕ್ಕೆ ಬಿಸಿ ಇರುವಾಗಲೇ ಈ ರೀತಿ ಹಾಕಿಬಿಟ್ಟು ಸೆಟ್ ಮಾಡಿ ಇಡಬೇಕು. ಈ ರೀತಿ ಪೂರ್ತಿಯಾಗಿ ಸೌಟಲ್ಲೇ ಸವರ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೂ ಕೂಡ ತುಪ್ಪ ಹಚ್ಕೊಂಡ್ಬಿಟ್ಟು ಸೆಟ್ ಮಾಡಿ ಇದನ್ನು ಓವರ್ ನೈಟ್ ಬಿಡಬೇಕು. ಇಲ್ಲ ಒಂದು 7-8 ಗಂಟೆ ಬಿಡಬೇಕು. ನಾನು ಯೂಶಲಿ ಬೆಳಗ್ಗೆ ಮಾಡಿದ್ರೆ ರಾತ್ರಿಗೆ ತಿನ್ನೋದು, ರಾತ್ರಿ ಮಾಡಿದರೆ ಬೆಳಗ್ಗೆ ತಿಂತೀನಿ. ಇವಾಗ ಒಂದು 7-8 ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಚಾಕುಲಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಜೆಲ್ಲಿ ಥರ ನಮಗೆ ರಾಗಿ ಕಿಲ್ಸ ರೆಡಿಯಾಗಿದೆ. ಇದ್ರ ಮೇಲೆ ನೀವು ಬೇಕಂದರೆ ಸ್ವಲ್ಪ ಗಸಗಸೆನ ಹುರಿದ್ಬಿಟ್ಟು ಈ ರೀತಿ ಹಾಕ್ಕೊಳ್ಬೋದು. ಇದು ಆಪ್ಷನಲ್ಲು, ಗಸಗಸೆ ಮತ್ತು ಒಣಕೊಬ್ಬರಿ. ನನಗೆ ಈ ರೀತಿ ಇಷ್ಟ ಆಗುತ್ತೆ ಬರೀ ಪ್ಲೈನ್ ತಿನ್ನೋದಕ್ಕಿಂತ. ಪ್ಲೈನು ಕೂಡ ತಿನ್ಬೋದು, ಇಲ್ಲಾಂದರೆ ಈ ರೀತಿ ಸ್ವಲ್ಪ ಲೈಟಾಗಿ ಗಸಗಸೆನ ಹುರಿದ್ಬಿಟ್ಟು ಈ ರೀತಿ ಮೇಲೆ ಹಾಕಿ ಮೇಲೆ ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಈ ಸಮ್ಮರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ತಂಪಾಗಿರುತ್ತೆ, ದೇಹಕ್ಕೆ ತಂಪಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಫೇವ್ರೆಟ್ ಆಗುತ್ತೆ. ಸೊ ಇವಾಗ ಯಮ್ಮಿಯಾಗಿ ಟೇಸ್ಟಿಯಾಗಿ ರಾಗಿ ಕಿಲ್ಸ ರೆಡಿಯಾಗಿದೆ. ರಾಗಿ ಹಾಲ್ಬಾಯಿ ಅಂತಾರೆ ಅಥವಾ ರಾಗಿ ಕಿಲ್ಸ ಅಂತಾರೆ, ರಾಗಿ ಹಲ್ವಾನು ಅಂತಾರೆ. ಸೊ ರೆಡಿಯಾಗಿದೆ. ಇವಾಗ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.